ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಷ್ಮಾ ಮಾತಾಡ್ತಾ ಇರೋದು. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನಲ್ ಕರೆಂಟ್ ಎನರ್ಜೀಸ್ ಅವರ ಥಾಟ್ಸ್ ಅವರ ಫೀಲಿಂಗ್ಸ್ ಏನಾಗಿದೆ ಅಂದ್ಬಿಟ್ಟು ಚೆಕ್ ಮಾಡೋಣ. ಆ್ಯಂಡ್ ಆಲ್ಸೋ ನಿಮಗೆ ಪರ್ಸನಲ್ ಟ್ಯಾರೋ ರೀಡಿಂಗ್ ಬೇಕಿದ್ರೆ ನನ್ನ ಒಂದು ವಾಟ್ಸಪ್ ನಂಬರ್ಗೆ ಕಾಲ್ ಅಥವಾ ಮೆಸೇಜ್ ಮಾಡಿ ಪರ್ಸನಲ್ ಟ್ಯಾರೋ ರೀಡಿಂಗ್ನ ಪಡಿಬೋದು. ಆ್ಯಂಡ್ ನಿಮ್ಗೇನಾದರೂ ಈ ಒಂದು ರೀಡಿಂಗಲ್ಲಿ ಯಾವುದಾದ್ರೂ ಒಂದು ಮೆಸೇಜ್ನ ಕ್ಲೇಮ್ ಮಾಡ್ಕೋಬೇಕು ಅಂತ ಅಂದರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಅಂದ್ಬಿಟ್ಟು ಟೈಪ್ ಮಾಡಿ. ಓಕೆ, ಸೊ ನೋಡೋಣ ನಿಮ್ಮ ಒಂದು ಪರ್ಸನ್ ಎನರ್ಜಿ ಯಾವ ಥರ ಇದೆ, ಅವ್ರು ಏನು ಯೋಚನೆ ಮಾಡ್ತಿದ್ದಾರೆ ಈಗ ಅಂತ ಅಂದ್ಬಿಟ್ಟು. ಓಕೆ, 2 ಕಾರ್ಡ್ ಬಂದಿದೆ. ಇಟ್ಸ್ ಅ ಕಾರ್ಡ್ ಆಫ್ 3 ಆಫ್ ವಾಂಡ್ಸ್ ಆ್ಯಂಡ್ ಏಸ್ ಆಫ್ ಕಪ್ಸ್. ಓಕೆ, ಇಟ್ಸ್ ಅ ವೆರಿ ಪಾಸಿಟಿವ್ ಕಾರ್ಡ್. ಏಸ್ ಆಫ್ ಕಪ್ಸ್ ಅಂತ ಅಂದರೆ ಪ್ರೀತಿ. ಅವರು ನಿಮ್ಮನ್ನು ಒಂಥರ ಎಮೋಷನಲಿ ಅಟ್ಯಾಚ್ ಆಗ್ತಾ ಇದ್ದಾರೆ. ನಿಮ್ಮ ಒಂದು ಕೇರ್, ಕನ್ಸರ್ನ್ ಅಥವಾ ಸಿಂಪತಿ ನೀವೇನು ತೋರಿಸ್ತಾ ಇದ್ದೀರಾ ಅದು ಈ ಪರ್ಸನ್ಗೆ ನಿಮ್ಮ ಮೇಲೆ ಒಂದು ಅಟ್ಯಾಚ್ಮೆಂಟ್ ಅನ್ನೋವಂಥದ್ದನ್ನು ಬಿಲ್ಡ್ ಮಾಡ್ತಾ ಇದೆ ಡೇ ಬೈ ಡೇ. ಆ್ಯಂಡ್ ಅವರ ಒಂದು ಹಾರ್ಟ್ ಚಕ್ರ ಬ್ಲಾಕ್ ಆಗಿತ್ತು, ಅದು ಈಗ ಓಪನ್ ಆಗ್ತಾ ಇದೆ. ಈ ಪರ್ಸನ್ ನಿಮ್ಮನ್ನು ನೋಡಿದಾಗ ಅವ್ರಿಗೆ ಫೀಲ್ ಆಗ್ತಿತ್ತಲ್ಲ, ಆ ಫೀಲಿಂಗ್ ಆ ಪರ್ಸನ್ ಡೈಲಿ ಫೀಲ್ ಮಾಡ್ತಿದ್ದಾರೆ. ನಿಮ್ಮನ್ನು ನೋಡಬೇಕು, ನಿಮ್ಮನ್ನು ಮಾತಾಡಿಸ್ಬೇಕು, ನಿಮ್ಮ ಜೊತೆ ಲೈಫ್ನ ಲೀಡ್ ಮಾಡಬೇಕು ಅಂತ ಅಂದ್ಬಿಟ್ಟು. ಯಾಕೆ ಈ ಥರ ಹೇಳ್ತಿದ್ದೀನಿ ಅಂತ ಅಂದರೆ, ಏಸ್ ಆಫ್ ಕಪ್ಸ್ ಜೊತೆಗೆ 3 ಆಫ್ ವಾಂಡ್ಸ್ ಬಂದಿದೆ. ಅಂದರೆ ಈ ಪರ್ಸನ್ನು ತುಂಬ ದೂರದಿಂದ ನಿಮ್ಮನ್ನು ಅಬ್ಸರ್ವ್ ಮಾಡ್ತಿದ್ದಾರೆ, ತುಂಬ ದೂರದಿಂದ ನಿಮ್ಮನ್ನು ಕೇರ್ ಮಾಡ್ತಿದ್ದಾರೆ, ಕನ್ಸರ್ನ್ ತೋರಿಸ್ತಿದ್ದಾರೆ, ನಿಮ್ಮನ್ನು ಮಾತಾಡಿಸ್ಬೇಕು, ನಿಮ್ಮ ಹತ್ರ ಅವರ ಫೀಲಿಂಗ್ಸ್ನ ಹಂಚ್ಕೋಬೇಕು ಅಂತ ಅಂದ್ಬಿಟ್ಟು ಈ ಒಂದು ಎನರ್ಜಿ ಕಾಣಿಸ್ತಾ ಇದೆ. ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ಒಂದು ಪ್ರೋಗ್ರೆಸ್ ಇರಬೇಕು, ಒಂದು ಗ್ರೋತ್ ಇರಬೇಕು, ಅಥವಾ ಒಂದು ನ್ಯೂ ಬಿಗಿನಿಂಗ್ ಅನ್ನೋವಂಥದ್ದು ಆಗಬೇಕು, ಅಥವಾ ರಿಲೇಷನ್ಶಿಪ್ ಅನ್ನೋವಂಥದ್ದು ರೀಸ್ಟಾರ್ಟ್ ಆಗಬೇಕು ಅಂತ ಅಂದ್ಬಿಟ್ಟು ಈ ಪರ್ಸನ್ ಪ್ಲ್ಯಾನ್ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ಅವ್ರು ಯೋಚನೆ ಮಾಡ್ತಿದ್ದಾರೆ. ಸೊ ಈ ವ್ಯಕ್ತಿ ಬಂದು ನಿಮ್ಮನ್ನು ಆದಷ್ಟು ಬೇಗ ಮೀಟ್ ಮಾಡಬೇಕು ಅನ್ನೋ ಒಂದು ಮನಸ್ಥಿತಿಯಲ್ಲಿ ಈ ಪರ್ಸನ್ ಇದ್ದಾರೆ ಅಂತ ಅಂದ್ಬಿಟ್ಟು ನೀವು ಅನ್ಕೋಬೋದು. ನೋಡಿ, ಈ ಪರ್ಸನ್ನು ಇಲ್ಲಿ ಒಂದು ಸಮುದ್ರ ಇದೆ, ಸಮುದ್ರದ ದಡದ್ರಲ್ಲಿ ಇವ್ರು ನಿಂತಿದ್ದಾರೆ. ಇವರು ಆ್ಯಕ್ಷನ್ ತೊಗೊಂಡ್ರೆ ಇಲ್ಲಿ ದಾಟಿ ಅವರು ನಿಮ್ಮನ್ನು ರೀಚ್ ಆಗ್ಬೋದು. ಬಟ್ ಈ ಪರ್ಸನ್ ಆ ಥರ ಮಾಡ್ತಿಲ್ಲ. ಅವರು ಆ್ಯಕ್ಷನ್ ತೊಗೊಳ್ಳೋದಕ್ಕಿಂತ ಜಾಸ್ತಿ ಪ್ಲ್ಯಾನ್ ಮಾಡ್ತಿದ್ದಾರೆ. ನಿಮ್ಮ ಜೊತೆ ಹೇಗೆ ಕಾನ್ವರ್ಸೇಷನ್ನ ಬಿಲ್ಡ್ ಮಾಡಬೇಕು, ನಿಮ್ಮ ಹತ್ರ ಯಾವ ಥರ ಬರಬೇಕು, ನಿಮ್ಮ ಹತ್ರ ಯಾವ ಥರ ಕಾನ್ವರ್ಸೇಷನ್ಸ್ನ ಕ್ರಿಯೇಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಈ ಪರ್ಸನ್ ಯೋಚನೆ ಮಾಡ್ತಿದ್ದಾರೆ. ಈ ಪರ್ಸನ್ ರಾಶಿ ಬಂದು ಮೇಷ ರಾಶಿ, ಕರ್ಕಾಟಕ ರಾಶಿ, ವೃಶ್ಚಿಕ ರಾಶಿ, ಮೀನ ರಾಶಿ, ಸಿಂಹ ರಾಶಿ, ಧನು ರಾಶಿ ಆಗಿರುತ್ತೆ. ಈ ಪರ್ಸನ್ ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಈಗ ಪ್ರೆಸೆಂಟಲ್ಲಿ. ಆ್ಯಂಡ್ ಆ ಪರ್ಸನ್ ನಿಮ್ಮ ಜೊತೆ ರಿಲೇಷನ್ಶಿಪ್ನ ರೀಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಥಿಂಕ್ ಮಾಡ್ತಿದ್ದಾರೆ. ಬಿಕಾಸ್ ಫಸ್ಟ್ ಕಾರ್ಡೇ ಏಸ್ ಆಫ್ ಕಪ್ಸ್ ಅಂತ ಬಂದಾಗ ಇಟ್ಸ್ ಅ ಕಾರ್ಡ್ ಆಫ್ ನ್ಯೂ ಆಪರ್ಚುನಿಟಿ ಕೊಡೋವಂಥದ್ದು, ನ್ಯೂ ಬಿಗಿನಿಂಗ್ ಅನ್ನೋವಂಥದ್ದು, ಒಂದು ಫ್ರೆಶ್ ಸ್ಟಾರ್ಟ್ ಅನ್ನೋವಂಥದ್ದು. ಎಮೋಷನಲಿ ಈ ಪರ್ಸನ್ ನಿಮ್ಮನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು, ನಿಮ್ಮ ಎಮೋಷನ್ಸ್ ಅವ್ರಿಗೆ ಅರ್ಥ ಆಗ್ತಿದೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಆ ಪರ್ಸನ್ಗೆ ನಿಮ್ಮ ಜೊತೆ ರೊಮ್ಯಾಂಟಿಕ್ ಆಗಿ ಇರಬೇಕು ಅಂತ ಅಂದ್ಬಿಟ್ಟು. ಸೊ ಈ ಥರ ಒಂದು ಮನಸ್ಥಿತಿ ಈ ಪರ್ಸನ್ಗೆ ಇದೆ ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಇಟ್ಸ್ ಅ ವೆರಿ ಪಾಸಿಟಿವ್ ನೋಟ್ ಆ್ಯಕ್ಚುಲಿ ಇದು. ಆ್ಯಂಡ್ ಅದ್ರ ಜೊತೆಗೆ 3 ಆಫ್ ವಾಂಡ್ಸ್ ಅಂತ ಅಂದರೆ ಇಟ್ಸ್ ಅ ವೇಟಿಂಗ್ ಎನರ್ಜಿ ಕಾಣಿಸ್ತಾ ಇರೋವಂಥದ್ದು. ಓಕೆನಾ? ಓಕೆ, ದೆರ್ ಇಸ್ ಅ ಕಾರ್ಡ್ ಆಫ್ ಡೆತ್ ಆರ್ ಅ ರೀಬರ್ತ್, ಎರಡೂ ಇಲ್ಲೇ ಇದೆ. ಅಂದರೆ ನಿಮ್ಮ ಒಂದು ರಿಲೇಷನ್ಶಿಪ್ಪು ಫಸ್ಟ್ ಇನ್ನಿಂಗ್ ಅಥವಾ ಫಸ್ಟ್ ಸ್ಟೆಪ್ ಏನಿತ್ತು ಅದು ಎಂಡ್ ಆಗಿ ಈಗ ಮತ್ತೆ ರಿಲೇಷನ್ಶಿಪ್ ಅನ್ನುವಂಥದ್ದು ಟ್ರಾನ್ಸ್ಫಾರ್ಮೇಷನ್ ತೊಗೊಳ್ತಿದೆ, ಒಂದು ರೀಚೇಂಜ್ ಆಗ್ತಾ ಇದೆ, ಒಂದು ಎಂಡ್ ಅಂತ ಆಗಿ ಅದು ಮತ್ತೆ ರೀಬಿಲ್ಟ್ ಆಗ್ತಾ ಇದೆ, ರೀಬರ್ತ್ ತೊಗೊಳ್ತಾ ಇದೆ ನಿಮ್ಮ ರಿಲೇಷನ್ಶಿಪ್ ಅಂತ ಅಂದ್ಬಿಟ್ಟು. ಆ್ಯಂಡ್ ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ಯಾವುದು ಎಂಡ್ ಅಂತ ನೀವು ಫೀಲ್ ಮಾಡಿದ್ರಿ ಅಂದರೆ ಈ ಪರ್ಸನ್ ಇನ್ನು ನಿಮ್ಮನ್ನ ಮಾತಾಡ್ಸಲ್ಲ, ಇನ್ನು ನಿಮ್ಮನ್ನು ಮೆಸೇಜೇ ಮಾಡಲ್ಲ, ಇನ್ನು ಕಾಲೇ ಮಾಡಲ್ಲ ಅನ್ನುವಂಥ ವ್ಯಕ್ತಿ ಮತ್ತೆ ನಿಮ್ಮ ಲೈಫಲ್ಲಿ ರೀಸ್ಟಾರ್ಟ್ ಮಾಡ್ತಾ ಇದ್ದಾರೆ ರಿಲೇಷನ್ಶಿಪ್ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಅವ್ರಿಗೆ ರಿಲೇಷನ್ಶಿಪ್ ಎಂಡ್ ಆಯಿತು ಅಂತ ಅಂದ್ಬಿಟ್ಟು ಈ ಪರ್ಸನ್ ಏನು ಫೀಲ್ ಮಾಡ್ತಿದ್ರು, ನಾವು ಈ ಪರ್ಸನ್ ವಾಂಟೆಡ್ ಟು ರೀಸ್ಟಾರ್ಟ್ ದಿಸ್ ರಿಲೇಷನ್ಶಿಪ್. ಅವರು ಮತ್ತೆ ರಿಲೇಷನ್ಶಿಪ್ನ ಕಂಟಿನ್ಯೂ ಮಾಡಬೇಕು, ಮತ್ತೆ ರಿಲೇಷನ್ಶಿಪ್ಪಲ್ಲಿ ನಿಮ್ಮ ಮತ್ತು ಅವರ ಮಧ್ಯೆ ಒಂದು ಪ್ರೀತಿ ಅನ್ನೋವಂಥದ್ದು ಸ್ಟಾರ್ಟ್ ಆಗಬೇಕು ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಕಾಣಿಸ್ತಾ ಇದೆ. ಸೊ ಇಟ್ಸ್ ಅ ಪಾಸಿಟಿವ್ ಸೈನ್. ಯಾವುದು ರಿಲೇಷನ್ಶಿಪ್ ಎಂಡ್ ಆಗಿತ್ತು, ಡೆತ್ ಆಗಿತ್ತು, ಅದು ಇವಾಗ ರೀಸ್ಟಾರ್ಟ್ ಆಗ್ತಾ ಇದೆ ಅಂತ ಅಂದ್ಬಿಟ್ಟು. ಸೊ ಈ ಒಂದು ರಿಲೇಷನ್ಶಿಪ್ ಏನು ಎಂಡ್ ಆಗಿತ್ತು ನಿಮ್ಮ ಮತ್ತು ಅವರ ಮಧ್ಯ, ಆ ಒಂದು ರಿಲೇಷನ್ಶಿಪ್ಪಿಂದ ಈ ಪರ್ಸನ್ ಹೊರಗಡೆ ಹೋಗೋದಕ್ಕೆ ಆಗ್ತಾ ಇಲ್ಲ. ಅಂದರೆ ನಿಮ್ಮಿಂದ ಅವ್ರು ಹೊರಗಡೆ ಹೋಗೋದಕ್ಕೆ ಆಗ್ತಿಲ್ಲ, ನೀವು ಅಷ್ಟೇ ಈ ಪರ್ಸನ್ನಿಂದ ಹೊರಗಡೆ ಹೋಗೋದಕ್ಕೆ ಆಗ್ತಿಲ್ಲ. ಆ ಪರ್ಸನ್ ನಿಮಗೆ ಮೋಸ ಮಾಡಿದ್ದಾರೆ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಇಲ್ಲಿ ನೀವು ನೋಡ್ಬೋದು ಹಾರ್ಟ್ ಇದೆ. ಸೊ ಹಾರ್ಟ್ ಅಂತ ಅಂದರೆ ಈ ಪರ್ಸನ್
ನಿಮ್ಮ ಹಾರ್ಟನ್ನು ಬ್ರೇಕ್ ಮಾಡಿ ನಿಮಗೆ ಡಿಸಪಾಯಿಂಟ್ಮೆಂಟ್ ಕಳಿಸಿ ನಿಮ್ಮನ್ನು ಡಿಪ್ರೆಷನ್, ಸ್ಟ್ರೆಸ್, ಆ್ಯನ್ಸೈಟಿಗೆ ದೂಕಿ ಈ ಪರ್ಸನ್ನು ಈಗ ಅವರು ಕೂಡ ಆ ಫೀಲ್ ಮಾಡ್ತಿದ್ದಾರೆ. ನಿಮ್ಮಿಂದ ಅವರು ಹೊರಗಡೆ ಹೋದ್ಮೇಲೆ ಆ ಪರ್ಸನ್ಗೆ ರಿಲೇಷನ್ಶಿಪ್ಪಲ್ಲಿ ಮತ್ತೆ ಒಂದು ರೀಸ್ಟಾರ್ಟ್ ಮಾಡ್ಕೋಬೇಕು ಅನ್ನೋವಂಥ ಒಂದು ಮನಸ್ಥಿತಿ ಇದೆ. ಆದರೆ ರೈಟ್ ನಾವು ಈ ಪರ್ಸನ್ನು ಒಂದು ರೆಸ್ಟ್ ಮೋಡಲ್ಲಿದ್ದಾರೆ. ಅಂದರೆ ಆ್ಯಕ್ಷನ್ ತೊಗೊಳೋದಕ್ಕಿಂತ ಪ್ಲ್ಯಾನ್ ಮಾಡೋದು ಜಾಸ್ತಿ ಆಗಿದೆ ಈ ಪರ್ಸನ್ಗೆ. ಸೊ ಏನು ನಿಮಗೆ ಹಾರ್ಟ್ ಬ್ರೇಕ್ ಮಾಡಿದ್ರಲ್ಲ ಅದರಿಂದ ಈ ಪರ್ಸನ್ ರಿಕವರ್ ಆಗೋದಕ್ಕೂ ಕೂಡ ಈ ಪರ್ಸನ್ ಟೈಮ್ ತೊಗೊಳ್ತಿದ್ದಾರೆ. ಆ್ಯಂಡ್ ಆ ಪರ್ಸನ್ನೇ ಅಲ್ಲ, ನೀವು ಕೂಡ ಈ ಒಂದು ರಿಲೇಷನ್ಶಿಪ್ಪಲ್ಲಿ ರಿಕವರ್ ಆಗೋದಕ್ಕೆ ಟ್ರೈ ಮಾಡ್ತಿದ್ದೀರಾ ಅನ್ನುವಂಥದ್ದು ಕಾಣಿಸ್ತಾ ಇದೆ. ನಿಮ್ಮ ರಾಶಿ ಏನಾದರೂ ಮೀನ ರಾಶಿ ಮತ್ತು ಮಿಥುನ ರಾಶಿ, ಕುಂಭ ರಾಶಿ, ತುಲಾ ರಾಶಿ ಆಗಿದ್ದರೆ ಈ ಒಂದು ರೀಡಿಂಗ್ ನಿಮಗೆ ಇನ್ನೂ ರೆಸೊನೇಟ್ ಆಗುತ್ತೆ. ನೀವು ಈ ಒಂದು ಪರಿಸ್ಥಿತಿಯಲ್ಲಿ ಇದ್ದೀರಾ ಅಂತ ಅಂದ್ಬಿಟ್ಟು, ಅಂದರೆ ನೀವು ಇನ್ನೂ ಡಿಪ್ರೆಷನಲ್ಲಿದ್ದೀರಾ, ಆ್ಯನ್ಸೈಟಿಯಲ್ಲಿದ್ದೀರಾ, ಸ್ಟ್ರೆಸ್ಸಲ್ಲಿದ್ದೀರಾ, ಈ ಪರ್ಸನ್ಗಾಗಿ ವೆಯ್ಟ್ ಮಾಡ್ತಾ ಇದ್ದೀರಾ. ನೀವು ನಿಮ್ಮ ಹಾರ್ಟನ್ನು ಇನ್ನೂ ರೆಡಿ ಮಾಡ್ಕೊಂಡಿಲ್ಲ, ಅಂದರೆ ಹೀಲ್ ಮಾಡ್ಕೊಂಡಿಲ್ಲ. ನೀವು ಈ ಒಂದು ಹೀಲಿಂಗ್ ಪ್ರೋಸೆಸ್ಸಿಂದ ಹೊರಗಡೆ ಬರ್ತಾ ಇಲ್ಲ. ನಿಮ್ಮನ್ನು ನೀವು ಇಷ್ಟಪಡೋದಕ್ಕೆ ಸ್ಟಾರ್ಟ್ ಮಾಡಿಲ್ಲ, ಇನ್ನು ಆ ಪರ್ಸನ್ನೇ ಇಷ್ಟಪಡ್ತಿದ್ದೀರಾ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಸೊ ಇಟ್ಸ್ ಅ ಕಾರ್ಡ್ ಆಫ್ ಅ ಪಾಸಿಟಿವ್ ಸೈನ್ ಅಂತಲೇ ನಾನು ಹೇಳ್ತೀನಿ. ಯಾಕೆ ಅಂತ ಅಂದರೆ ನಿಮ್ಮ ಮತ್ತು ಅವರ ಮಧ್ಯ ರಿಲೇಷನ್ಶಿಪ್ ಅನ್ನೋವಂಥದ್ದು ಏನು ಸ್ಟಾರ್ಟ್ ಆಗಬೇಕು ಅದು ರೀಸ್ಟಾರ್ಟ್ ಆಗಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಕಾರ್ಡ್ ಬರ್ತಾ ಇದೆ. ಸೊ ವಿಲ್ ಸಿ ಏನಾದರೂ ಇನ್ನು ಎನರ್ಜಿ ಇದೆಯಾ, ಆ ಪರ್ಸನ್ ಇನ್ನು ಏನಾದರೂ ಫೀಲ್ ಮಾಡ್ತಿದ್ದಾರಾ ನಿಮ್ಮ ಬಗ್ಗೆ ಅಂತ ಅಂದ್ಬಿಟ್ಟು. ಓಕೆ, 7 ಆಫ್ ಪೆಂಟಿಕಲ್ಸ್ ಅಂದರೆ ಇಟ್ಸ್ ಅ ಕಾರ್ಡ್ ಆಫ್ ಪೇಷನ್ಸ್, ವೇಟಿಂಗ್ ಎನರ್ಜಿ. ಇಲ್ಲಿ 3 ಆಫ್ ವಾಂಡ್ಸ್, 7 ಆಫ್ ಪೆಂಟಿಕಲ್ಸ್ ಎರಡೂ ಒಟ್ಟೊಟ್ಟಿಗೆ ಬರ್ತಿದೆ ಅಂತ ಅಂದರೆ ಈ ಪರ್ಸನ್ ಎನರ್ಜಿ ನೋಡಿದ್ರೆ ತುಂಬ ತಾಳ್ಮೆಯಿಂದ ರಿಲೇಷನ್ಶಿಪ್ನ ಬೆಳೆಸಬೇಕು ಅಂತ ಅಂದ್ಕೊಳ್ತಿದ್ದಾರೆ. ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು ಗಿಡ ಇದೆ, ಆ ಗಿಡಕ್ಕೆ ಇವರು ಎನರ್ಜಿ ಆಗ್ತಾ ಇದ್ದಾರೆ. ಆದರೆ ಅದು ಗ್ರೋತ್ ಆಗೋದಕ್ಕೆ ಟೈಮ್ ತೊಗೊಳುತ್ತೆ ಅಲ್ವಾ. ಅಂದರೆ ಈ ಪರ್ಸನ್ ಆ್ಯಕ್ಷನ್ ತೊಗೊಳೋದಕ್ಕೆ ಟೈಮ್ ತೊಗೋತಾರೆ ಅಂತ ಅಂದ್ಬಿಟ್ಟು ಅರ್ಥ. ಸೊ ಇವರು ಏನೆಲ್ಲ ಬೇಕೋ ಅದಕ್ಕೆ ಇವರು ಇಂಪ್ಲಾಂಟ್ ಮಾಡ್ತಿದ್ದಾರೆ, ಪ್ಲ್ಯಾನ್ ಎಲ್ಲ ಮಾಡಿದ್ದಾರೆ, ಎಲ್ಲನೂ ಟ್ರೈ ಮಾಡ್ತಿದ್ದಾರೆ. ಆದರೆ ಇದು ಬೆಳಿಬೇಕು ಅಂತ ಅಂದರೆ ವೆಯ್ಟ್ ಮಾಡಲೇಬೇಕು. ಸೊ ನಿಮ್ಮ ರಿಲೇಷನ್ಶಿಪ್ ಬೆಳಿಬೇಕು ಅಂತ ಅಂದರೆ ನೀವು ಸ್ವಲ್ಪ ದಿನ ವೆಯ್ಟ್ ಮಾಡಬೇಕು. ಇಟ್ಸ್ ಅ ಕಾರ್ಡ್ ಆಫ್ ವೆಯ್ಟಿಂಗ್ ಎನರ್ಜಿ. ಆ್ಯಂಡ್ ಈ ಪರ್ಸನ್ ನಿಮಗೋಸ್ಕರ ಅವರು ವೆಯ್ಟ್ ಮಾಡ್ತಿದ್ದಾರೆ ಅನ್ನೋವಂಥದ್ದು ಕೂಡ ಇಲ್ಲಿ ತೋರಿಸುತ್ತೆ. ಸೊ ಈಗ ಸದ್ಯದ್ರಲ್ಲಿ ನಿಮಗೆ ನಿರಾಸೆ ಆಗ್ಬೋದು, ಆ ಪರ್ಸನ್ಗೂ ನಿರಾಸೆ ಆಗ್ಬೋದು, ರಿಲೇಷನ್ಶಿಪ್ ಅನ್ನೋವಂಥದ್ದು ವರ್ಕ್ ಆಗಲ್ವೇನೋ ಅಂತ ಅಂದ್ಬಿಟ್ಟು. ಬಟ್ ನೀವು ಇಲ್ಲಿ ನೋಡಿ, ಸ್ಟಾರ್ಟಿಂಗ್ ಏಸ್ ಆಫ್ ಕಪ್ಸಿಂದ ಬಂದು ಇಲ್ಲಿ ಮಿಡಲಲ್ಲಿ ಡೆತ್ತಿಂದ ಬಂದು ಈಗ 7 ಆಫ್ ಪೆಂಟಿಕಲ್ಸ್ ಕಾರ್ಡಿಗೆ ಬಂದು ನಿಂತಿದೆ. ಅಂದರೆ ಈ ಒಂದು ರಿಲೇಷನ್ಶಿಪ್ ಇನ್ನೂ ಗ್ರೋತ್ ಅನ್ನೋವಂಥದ್ದಿದೆ. ನೀವು ಇವಾಗಲೇ ಇದಕ್ಕೆ ಗಿವ್ ಅಪ್ ಮಾಡಬೇಕು ಅನ್ನೋವಂಥದ್ದೇನು ಇಲ್ಲಿ ಕಾಣಿಸ್ತಾ ಇಲ್ಲ. ಓಕೆ, ಸೊ ಈ ಪರ್ಸನ್ದು ಡೇಟ್ ಆಫ್ ಬರ್ತ್ ಬಂದು 2/11/2029 ಆಗಿರುತ್ತೆ. ಆ್ಯಂಡ್ 4/13/22/31 ಆಗಿರುತ್ತೆ. 7/16/25 ಆಗಿರುತ್ತೆ. ಓಕೆ, ಆ್ಯಂಡ್ ಆಲ್ಸೋ 1/10/1928 ಆಗಿರುತ್ತೆ. ಸೊ ನೋಡೋಣ ನಿಮ್ಮ ಪರ್ಸನ್ ನಿಮ್ಗೆ ಏನಾದರೂ ಹೇಳೋದಕ್ಕೆ ಟ್ರೈ ಮಾಡ್ತಿದ್ದಾರಾ ಅಂತ ಅಂದ್ಬಿಟ್ಟು. ಓಕೆ, ಐ ನ್ಯೂ ಎಕ್ಸಾಕ್ಟ್ಲಿ ವಾಟ್ ಐ ವಾಸ್ ಡೂಯಿಂಗ್. ಓಕೆ, ಈ ಪರ್ಸನ್ ಹೇಳ್ತಿದ್ದಾರೆ ನಾನು ಏನು ಮಾಡ್ತಿದ್ದೀನಿ ಅದು ನನಗೆ ಗೊತ್ತಿದೆ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಆ್ಯಂಡ್ ಅವ್ರು ಏನು ಮಾಡ್ತಿದ್ರು ಅದು ಕೂಡ ಈ ಪರ್ಸನ್ಗೆ ಗೊತ್ತಿದೆ. ಅವ್ರು ಏನು ಮಾಡ್ತಿದ್ರು ನಿಮ್ಮ ಜೊತೆ ರಿಲೇಷನ್ಶಿಪ್ಪಲ್ಲಿದ್ದಾಗ. ಅಂದರೆ ಫಾರ್ ಎಕ್ಸಾಂಪಲ್, ಈಗ ನಿಮ್ಮ ಜೊತೆ ನೋ ಕಾಂಟ್ಯಾಕ್ಟ್ ಮಾಡಿರೋದು, ಅಥವಾ ನಿಮ್ಮನ್ನು ಸ್ಟಾಪ್ ಮಾಡಿರೋದು, ಅವಾಯ್ಡ್ ಮಾಡಿರೋದು, ನೆಗ್ಲೆಕ್ಟ್ ಮಾಡಿರೋದು, ಈ ಪರ್ಸನ್ ಅದ್ರ ಎಲ್ಲನೂ ಗೊತ್ತು. ಸೊ ಈ ಪರ್ಸನ್ ಯಾವುದನ್ನು ಕೂಡ ಇನ್ನೋಸೆಂಟಾಗಿ ಮಾಡಿಲ್ಲ, ಇಂಟೆನ್ಷನಲಿ ಅವರು ಏನೆಲ್ಲ ಮಾಡಿದ್ದಾರೆ ಅದೆಲ್ಲ ಅವ್ರಿಗೆ ಗೊತ್ತಿದೆ ಅಂತ ಅಂದ್ಬಿಟ್ಟು ಬರ್ತಾ ಇದೆ. ಐ ವಂಡರ್ ಇಫ್ ಯು ಆರ್ ಹ್ಯಾಪಿ ವಿತೌಟ್ ಮೀ. ಅವ್ರಿಗೆ ಅನ್ನಿಸ್ತಾ ಇದೆ ನಾನು ಇಲ್ದೇನೆ ನೀನು ಖುಷಿಯಾಗಿದೆಯಾ, ನೀನು ಯಾವ ಥರ ಇರ್ಬೋದು ನಾನು ಇಲ್ದೇನೆ, ನೀನು ನೆಮ್ಮದಿಯಾಗಿದೆಯಾ ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಿದ್ದಾರೆ. ಸೊ ಈ ಪರ್ಸನ್ಗೆ ಒಂಥರ ನಾನಿಲ್ಲ ಅಂತ ಅಂದರೆ ಹೇಗಿರ್ತೀಯ ನೀನು ಚೆನ್ನಾಗಿರೋದಕ್ಕೆ ಸಾಧ್ಯನಾ ಅಂತ ಅಂದ್ಬಿಟ್ಟು ಕೇಳ್ತಿದ್ದಾರೆ. ವಿ ನೀಡ್ ಟು ಲೆಟ್ ಈಚ್ ಅದರ್ ಗೋ. ಸೊ ನಿಮ್ಮಿಬ್ಬರ ಮಧ್ಯೆ ಯಾವುದೇ ಒಂದು ಪೇನ್ಫುಲ್ ಥಾಟ್ಸ್ ಅಥವಾ ಪೇನ್ಫುಲ್ ಎನರ್ಜಿ ಅಥವಾ ಒಬ್ರನ್ನ ಒಬ್ರು ಇರಿಟೇಟ್ ಮಾಡ್ಕೊಳ್ತಿದ್ರೆ ಅಥವಾ ಒಬ್ರಿಗೆ ಇನ್ನೊಬ್ಬರ ಮೇಲೆ ದ್ವೇಷ ಇದ್ದರೆ ಅದನ್ನೆಲ್ಲ ಲೆಟ್ ಗೋ ಮಾಡಬೇಕು ಅಂತ ಅಂದ್ಬಿಟ್ಟು ಹೇಳ್ತೀನಿ. ಬಿಕಾಸ್ ಇಲ್ಲಿ ಎಲ್ಲ ಕಾರ್ಡ್ ಪಾಸಿಟಿವ್ ಬಂದಾಗ ವಿ ನೀಡ್ ಟು ಟೇಕ್ ಅನದರ್ ಕಾರ್ಡ್ ಈಸ್ ಆಲ್ಸೋ ಪಾಸಿಟಿವ್ ಅಂತ ಅಂದ್ಬಿಟ್ಟು. ಐ ಫೀಲ್ ಯು ಈವೆನ್ ದೋ ವಿ ಆರ್ ಅಪಾರ್ಟ್. ನಾನು ನೀನು ಎಷ್ಟೇ ದೂರ ಇದ್ರೂ ಕೂಡ ನಾವಿಬ್ಬರು ಜೊತೆಯಾಗಿದ್ದೀವಿ ಅಂತಲೇ ಅನಿಸುತ್ತೆ. ನಾನು ನಿನ್ನ ಬಗ್ಗೆ ಯೋಚನೆ ಮಾಡ್ತಿರ್ತೇನೆ, ನೀನು ನನ್ನ ಬಗ್ಗೆ ಯೋಚನೆ ಮಾಡ್ತಿದ್ಯಾ. ನಾವಿಬ್ಬರು ಜಸ್ಟ್ ಫಿಸಿಕಲಿ ದೂರ ಆಗಿದ್ದೀವಿ ಅಷ್ಟೇ, ಆದರೆ ಎಮೋಷನಲಿ ಮೆಂಟಲಿ ನಾವಿಬ್ಬರು ಜೊತೆಯಲ್ಲೇ ಇದ್ದೀವಿ ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಿದ್ದಾರೆ. ಆ್ಯಂಡ್ ಈ ಪರ್ಸನ್ನ ಇನ್ಷಿಯಲ್ ಬಂದು HDNYCTZ ALEIOMTF
KCGS ಆಗಿರುತ್ತೆ. ಓಕೆ, ಸೊ ಇದಾಗಿತ್ತು ಇವತ್ತಿನ ರೀಡಿಂಗ್. ಆ್ಯಕ್ಚುಲಿ ಈ ರೀಡಿಂಗಲ್ಲಿ ನಾನು ಒಂದು ಸಮರೈಸ್ ಮಾಡಬೇಕು ಅಂತ ಅಂದರೆ, ಈ ಪರ್ಸನ್ ಮತ್ತು ನೀವು ದೂರ ಇದ್ರೂ ಕೂಡ ಎಮೋಷನಲಿ ಮೆಂಟಲಿ ಜೊತೆಯಾಗೇ ಇದ್ದೀರಾ ಇನ್ನ ಅಂತ ಅಂದ್ಬಿಟ್ಟು ಗೊತ್ತಾಗ್ತಾ ಇದೆ. ಆ್ಯಂಡ್ ಆಲ್ಸೋ ಈ ಪರ್ಸನ್ ಅವರ ಹಾರ್ಟ್ ಚಕ್ರ ಹೀಲ್ ಆಗ್ತಾ ಇದೆ. ಆ ಪರ್ಸನ್ ನಿಮ್ಮ ಜೊತೆ ಏನು ರಿಲೇಷನ್ಶಿಪ್ನ ಎಂಡ್ ಮಾಡಿದ್ರು ಅದನ್ನು ಮತ್ತೆ ರೀಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಿದ್ದಾರೆ. ಆದರೆ ಪೇಷನ್ಸ್ ಇಸ್ ಅ ವರ್ಚ್ಯೂ. ಸೊ ತಾಳ್ಮೆಯಿಂದ ಕಾದರೆ ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮ ಲೈಫ್ಗೆ ಬರುವಂಥ ಚಾನ್ಸಸ್ ಇದೆ. ಇದಾಗಿತ್ತು ಇವತ್ತಿನ ರೀಡಿಂಗ್. ನಿಮ್ಗೆ ಏನಾದರೂ ಈ ರೀಡಿಂಗ್ ಇಷ್ಟ ಆಗಿದ್ರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.